ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಯುವ ನಿಧಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಯುವ ನಿಧಿ 9,000 ಹಣ ಒಟ್ಟಿಗೆ ಜಮೆ ಆಗಿದೆ. ಕೆಲವರಿಗೆ 6,000 ಹಣ ಜಮೆ ಆಗಿದ್ದರೆ ಕೆಲವರಿಗೆ 1 ತಿಂಗಳ 3,000 ಹಣ ಜಮೆ ಆಗಿದೆ. ಹಾಗಿದ್ರೆ ನಿಮಗೆ ಯುವ ನಿಧಿ ಅಮೌಂಟು ಇನ್ನೂ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಯುವ ನಿಧಿಗೆ ಯಾವಾಗ ಅಮೌಂಟ್ ಬರುತ್ತೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದು ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ನು. ಮತ್ತು ನಾನು ಈ ಚಾನಲ್ನಲ್ಲಿ ಎಲ್ಲ ರೀತಿಯ ಸರ್ಕಾರಿ ಯೋಜನೆ ಆಗಿರ್ಬೋದು, ಜಾಬ್ ರಿಲೇಟೆಡ್ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನಾನು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋದಿಲ್ಲ, ಎಲ್ಲ ಕೂಡ ಸತ್ಯವಾದ ಮಾಹಿತಿಗಳನ್ನೇ ತಿಳಿಸ್ಕೊಡ್ತೀನಿ. ಈಗ ಯುವ ನಿಧಿ ಅಮೌಂಟು 9,000 ಹಣ ಏನು ಬಂದಿದೆ ವಿತ್ ಪ್ರೂಫ್ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು, ಅನ್ನಭಾಗ್ಯ ಕೂಡ ಒಂದು, ಮತ್ತು ಯುವ ನಿಧಿ ಕೂಡ ಒಂದು. ಯುವ ನಿಧಿ ಅಮೌಂಟು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಬಂದಿರಲಿಲ್ಲ, ಮತ್ತು ಗೃಹಲಕ್ಷ್ಮಿಗೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಿಲ್ಲ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ ಗ್ಯಾರಂಟಿ ಸ್ಕೀಮ್ಗಳು, ಇನ್ನು ಮುಂದೆ ಇದು ಕಂಟಿನ್ಯೂ ಆಗಲ್ಲ ಅಂತ ಬಹಳಷ್ಟು ಕಡೆ ಇನ್ಫಾರ್ಮೇಷನ್ ಹರಿದಾಡ್ತಾ ಇತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ. ಗೃಹಲಕ್ಷ್ಮಿ ಮತ್ತು ಎಲ್ಲ ಸರ್ಕಾರಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಬೇರೆ ಕಡೆಯಿಂದ ಹಣ ಹೊಂದಿಸಿದೆ. SC/ST ಜನಾಂಗದ ಅಭಿವೃದ್ಧಿಗಾಗಿ ನಿಗದಿಪಡಿಸಿದ್ದಂತಹ ಹಣದಲ್ಲಿ 14,000 ಕೋಟಿನ ಅದು ಬಳಸ್ಕೊತಾ ಇದೆ. ಹಾಗಾಗಿ ನಿಮಗೆ ಯುವ ನಿಧಿ ಆದಷ್ಟು ಬೇಗ ಬರುತ್ತೆ, ಗೃಹಲಕ್ಷ್ಮಿ ಕೂಡ ಬೇಗ ಬರುತ್ತೆ ಅಂತ ತಿಳಿಸಿದೆ. ಹಾಗೆ ಈಗ ಗೃಹಲಕ್ಷ್ಮಿ ಅಮೌಂಟು ಕೆಲವು ಜನಕ್ಕೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಬಟ್ ಯುವ ನಿಧಿ ಅಮೌಂಟು ಆಲ್ಮೋಸ್ಟ್ ಯಾರಿಗೆ ಬಂದಿರಲಿಲ್ವೋ, ಬಹಳ ತಿಂಗಳಿಂದ ಹಣ ಯಾರಿಗೆ ಬಂದಿರಲಿಲ್ವೋ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಟ್ಟಿಗೆ ಹಣ ಜಮೆ ಆಗಿದೆ. 11ನೇ ತಾರೀಕು ಜಮೆ ಆಗಿದೆ, 12ನೇ ತಾರೀಕು ಜಮೆ ಆಗಿದೆ, ಮತ್ತು ಇವತ್ತು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಮೌಂಟು ಬರಬೇಕಾಗಿದ್ದಂತಹ ಪೆಂಡಿಂಗ್ ಅಮೌಂಟ್ ಎಲ್ಲ ಕೂಡ ಕ್ಲಿಯರ್ ಆಗಿದೆ. ನಿಮಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ಒಮ್ಮೆ ನೀವು ಸೇವಾ ಸಿಂಧು ಮುಖಾಂತರ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಯುವ ನಿಧಿ ರೆಫರೆನ್ಸ್ ನಂಬರ್ ಕೇಳುತ್ತೆ. ಅದಾದಮೇಲೆ ನಿಮ್ಮ ಯಾವ ಮಂತಿನ ಹಣ ಬಂದಿಲ್ವೋ ಆ ಮಂತ್ನ ಸೆಲೆಕ್ಷನ್ ಮಾಡಿಕೊಂಡು ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಮತ್ತು DBT ಆ್ಯಪ್ ಲಾಗಿನ್ ಆಗೋದ್ರ ಮುಖಾಂತರ ಅಲ್ಲಿ ಕೂಡ ನಿಮ್ಮ ಯುವ ನಿಧಿ ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡ್ಕೋಬಹುದು. ಮತ್ತು ಈಗ ನಾನು ಪ್ರೂಫ್ ಸಮೇತ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ನಾನು ಅದರಲ್ಲಿ 3 ತಿಂಗಳ ಹಣ ಜಮೆ ಆಗಿರೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಒಬ್ರಿಗೆ 444 3,000 ಅಮೌಂಟು ಜಮೆ ಆಗಿದೆ. ಆವಾಗ ಬ್ಯಾಲೆನ್ಸ್ ಅವ್ರಿಗೆ 3,034 ರೂಪಾಯಿ ತೋರಿಸ್ತಾ ಇದೆ. 11ನೇ ತಾರೀಕು ಅಮೌಂಟ್ ಬಂದಿರೋದು. ಅವ್ರಿಗೆ ಮೊದಲನೇ ಮಂತ್ನ ಅಮೌಂಟು 3,000 ರೂಪಾಯಿ ಬಂದಿದೆ. ಅವ್ರಿಗೆ ಬ್ಯಾಲೆನ್ಸ್ ಕೂಡ 3,034 ರೂಪಾಯೇ ಇದೆ. ನೆಕ್ಸ್ಟ್ ಅವ್ರಿಗೆ 2ನೇ ತಿಂಗಳಿನ ಹಣ ಬಂದ ಮೇಲೆ ಅದು 3,000 ಬಂತಲ್ವ, ಸೆಕೆಂಡ್ ಟೈಮು 5:37ಕ್ಕೆ ಬಂದಿದೆ, 11ನೇ ತಾರೀಕಿಗೆ ಬಂದಿದೆ. 6,034 ರೂಪಾಯಿ ಅಂತ ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ಅದು 2ನೇ ಮಂತಿನ ಅಮೌಂಟು ಅವ್ರಿಗೆ ಕ್ರೆಡಿಟ್ ಆಗಿದೆ. ಅದು ವಿತ್ ಪ್ರೂಫ್ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು 3ನೇ ಕಂತು 3ನೇ ಮಂತಿನ ಹಣ ಕೂಡ ಅವತ್ತೇ ಬಂದಿದೆ. ಟೋಟಲ್ ಬ್ಯಾಲೆನ್ಸ್ ನೋಡಿ ನಿಮಗೆ 9,034 ರೂಪಾಯಿ ತೋರಿಸ್ತಾ ಇದೆ. ಬಟ್ ಅವ್ರಿಗೆ 3ನೇ ಸಲ ಅಮೌಂಟ್ ಬಂದಿದ್ದು ಸ್ಕ್ರೀನ್ಶಾಟ್ ಸಿಕ್ಕಿಲ್ಲ. ಮತ್ತು ನೋಡಿ, ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ಮೇಡಮ್ ನನಗೆ ಅಮೌಂಟು ಕ್ರೆಡಿಟ್ ಆಗಿದೆ, ಬಂತು ಮೇಡಮ್ ಅಂತ. ಅವ್ರದ್ದೆಲ್ಲರದ್ದು ಕೂಡ ನಾನು ಇದರಲ್ಲಿ ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾ ಇದ್ದೀನಿ. ಕೆಲವರಿಗೆ 1 ತಿಂಗಳದ್ದು ಬಂದಿದೆ, ಕೆಲವ್ರಿಗೆ 2 ತಿಂಗಳಿನ ಹಣ ಬಂದಿದೆ. ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದರೂ ಹಣ ಜಮೆ ಆಗಿತ್ತು ಅಂದರೆ ದಯವಿಟ್ಟು ಮೆಸೇಜ್ ಹಾಕಿ, ನನಗೂ ಕೂಡ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಥವಾ ನನಗೆ ಅಮೌಂಟ್ ರಿಸೀವ್ ಆಗಿಲ್ಲ ಅಂತ. ನೋಡಿ, ಇನ್ನೊಬ್ಬರು 3,000 ರೂಪಾಯಿ ಅಮೌಂಟು ಬಂದಿದೆ ಅಂತ ನನಗೆ ಮೆಸೇಜ್ ಹಾಕಿದರು. ತುಂಬ ಜನ ನನಗೆ ಹೀಗೆ ಅವರು ವಾಟ್ಸಪ್ಗಳಲ್ಲಿ ಮತ್ತು ಟೆಲಿಗ್ರಾಮ್ಗಳಲ್ಲಿ ಮೆಸೇಜ್ ಹಾಕಿದ್ರು. ಯೂಟ್ಯೂಬಲ್ಲೂ ಕೂಡ ತುಂಬ ಜನ ರಿಪ್ಲೈ ಮಾಡಿದರು, ಮೇಡಮ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ನಾನು ಇದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಯುವ ನಿಧಿ ಅಮೌಂಟು ಎಲ್ರಿಗೂ ಕೂಡ ಕ್ರೆಡಿಟ್ ಆಗಿದೆ. ಸೊ ಯಾರಿಗೆ ಕ್ರೆಡಿಟ್ ಆಗಿಲ್ವೋ ಅಂಥವ್ರು ವೆಯ್ಟ್ ಮಾಡಿ, ನಿಮಗೂ ಕೂಡ ಅಮೌಂಟು ಕ್ರೆಡಿಟ್ ಆಗುತ್ತೆ. ಒಂದು ವಾರದೊಳಗಡೆ ಎಲ್ಲ ಅಮೌಂಟು ಕ್ರೆಡಿಟ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಯಾರಿಗೆ ಅಮೌಂಟ್ ಬಂದಿಲ್ವೋ ಅಂಥವರು ಒಮ್ಮೆ ನಿಮಗೆ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆಯೋ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯಾ ಅಥವಾ ಡೊಮಿಸಿಲಿ ವೆರಿಫಿಕೇಷನ್ ಪೆಂಡಿಂಗ್ ಇದೆಯಾ, DDPI ವೆರಿಫಿಕೇಷನ್ ಪೆಂಡಿಂಗ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.